ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ತುಂಬ ಜನದಲ್ಲಿ ಮನೆಗಳಲ್ಲಿ ಮಕ್ಕಳು ಮದುವೆ ಆಗ್ತಾ ಇಲ್ಲ ಅಂತ ಒಂದು ಟೆನ್ಷನ್ನು. ನೋಡಿ, ಇನ್ನೇನು ಪ್ರಪೋಸಲ್ಸ್ ನೋಡ್ತಾ ಇದ್ದೀರಾ, ಬಟ್ ಫೈನಲೈಸ್ ಆಗ್ತಾ ಇಲ್ಲ, ಇಲ್ಲ ಇನ್ನೇನು ಆಗ್ಬಿಡುತ್ತೆ ಅಂದ್ಕೊಂತೀರಿ, ಇಲ್ಲ ಅವ್ರು ಒಪ್ಪಿಲ್ಲ, ಇಲ್ಲ ನೀವು ಒಪ್ಪಿದ್ರೆ ಇವ್ರು ಒಪ್ಪಿಲ್ಲ, ಇಲ್ಲ ನಮ್ಮದಾದ್ರೆ ರಿಲೇಟಿವ್ಸ್ ಒಪ್ತಾ ಇಲ್ಲ. ಈ ಥರ ಸಿಚುವೇಶನ್ಸು ತುಂಬ ನಡೀತಾ ಇರುತ್ತೆ. ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ. ನೋಡಿ, ಕೆಲವೊಂದ್ಸಲಿ ಡಿಲೇ ಆಗ್ತಾಯಿದೆ, ಆದರೆ ಡಿನೇಲ್ ಆಗ್ತಾ ಇಲ್ಲ. ನೋಡಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡಿಲೇ ಆಗ್ತಿದೆ, ಡಿನೇಲ್ ಆಗ್ತದೆ. ನೋಡಿ, ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಕಾನ್ಸೆಪ್ಟ್ಸ್ ಬೇಕಾದ್ರೆ ಏನು ಅಂತಂದರೆ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ. ರಾಹು ಕೇತು ಆಕ್ಸಿಸ್ ಫ್ಯಾಕ್ಟರ್ಸ್ ಇರುತ್ತೆ, ಸೆವೆಂತ್ ಹೌಸ್ ಫ್ಯಾಕ್ಟರ್ಸ್ ಇರುತ್ತೆ, ಮತ್ತು ತುಂಬ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಸೆಕೆಂಡ್ ಹೌಸ್ ಫ್ಯಾಕ್ಟರ್ಸ್ ಇರುತ್ತೆ ಮದುವೆ ಆಗೋದಕ್ಕೆ ಆಸ್ಟ್ರಾಲಜಿಯಲ್ಲಿ. ಇದರ ನ್ಯೂಮರಾಲಜಿಯಲ್ಲಿ ಡಿಫ್ರೆಂಟ್ ನಂಬರ್ಸ್ ಫ್ಯಾಕ್ಟರ್ಸ್ ಇದೆ, 7 ನಂಬರ್ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಡಿನೈಲ್ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಂಬಿಡಿ, ಇಲ್ಲ ಡಿಲೇ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಂಬಿಡಿ. ಬಟ್ ಡೆಫಿನೆಟ್ಲಿ ಆ ಡಿಲೇ ಆದ್ರೂ ಡಿನೈಲ್ ಆಗಲ್ಲ. ಎಲ್ಲೋ ಒಂದು ಕಡೆ ಒಂದು ಸಿಚುವೇಷನಲ್ಲಿ ನಿಮಗೆ ಒಂದು ಮದುವೆ ಆಗುತ್ತೆ. ಒಂದು ಒಳ್ಳೆ ಆಸ್ಟ್ರಾಲಜರ್ ಹತ್ರ ನಿಮ್ಮ ಹಾರೋಸ್ಕೋಪ್ ತೋರಿಸಿ ಅದು ರೀಸನ್ ಫಾರ್ ಡಿಲೇ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಆವಾಗ ಟ್ರೈ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್.